ಬೆಂಗಳೂರಲ್ಲಿ ವಾಟರ್ ಪ್ರಾಬ್ಲಮ್ ಕಂಡು ಕೇಳರಿಯದ ಸಂಕಷ್ಟಗಳಿಗೆ ಕಾರಣವಾಗ್ತಿದೆ. ಪ್ರತಿಷ್ಠಿತ ಏರಿಯಾಗಳಲ್ಲೇ ಕುಡಿಯುವ ನೀರಿಗೆ ತತ್ವಾರ ಶುರುವಾಗಿದೆ. 4 ಲಕ್ಷಕ್ಕೂ ಹೆಚ್ಚು ಐಟಿ ಉದ್ಯೋಗಿಗಳು ಬೆಂಗಳೂರು ಬಿಡೋ ಪ್ಲಾನ್ ಮಾಡ್ತಿದ್ದಾರಂತೆ. ಈ ಮಧ್ಯೆ TV9 ವರದಿ 150 ಕುಟುಂಬಗಳ ನೀರಿನ ದಾಹವನ್ನ ನೀಗಿಸಿದೆ. ಬೆಂಗಳೂರಿಗೆ ತಟ್ಟಿರೋ ಜಲಕ್ಷಾಮ ದಿನದಿನಕ್ಕೂ ಗಂಭೀರ ಸ್ವರೂಪ ಪಡೆದುಕೊಳ್ತಿದೆ. ಪ್ರತಿಷ್ಠಿತ ಏರಿಯಾಗಳಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಜಲಸಂಕಷ್ಟ ತಪ್ಪಿಸಲು ಪರದಾಡ್ತಿರೋ ಬೆಂಗಳೂರು ಜಲಮಂಡಳಿ ಇದೀಗ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಹೋಳಿ ಹಬ್ಬಕ್ಕೆ ಕಾವೇರಿ ನೀರು ಬಳಸದಂತೆ ಸೂಚನೆ. ರೈನ್ ಡಾನ್ಸ್, ಪೂಲ್ ಡಾನ್ಸ್ಗಳಿಗೆ ಬಿಡಬ್ಲ್ಯೂಎಸ್ಎಸ್ಪಿ ಬ್ರೇಕ್. ಜಲಸಂಕಷ್ಟ ಅನ್ನೋದು ಇಡೀ ಬೆಂಗಳೂರನ್ನೇ ಸಂಕಷ್ಟಕ್ಕೆ ತಳ್ಳಿದೆ. ಈ ಬಗ್ಗೆ TV9 ನಿರಂತರವಾಗಿ ಅಭಿಯಾನ ಮಾಡ್ತಿದ್ದು ಸರ್ಕಾರದ ಕಣ್ಣು ತೆರೆಸ್ತಿದೆ. ಇದೇ ಜಲಸಂಕಷ್ಟ ಹೋಳಿ ಹಬ್ಬಕ್ಕೂ ಶಾಕ್ ಕೊಟ್ಟಿದೆ. ಹೋಳಿ ವೇಳೆ ಕಾವೇರಿ ನೀರು ಬಳಕೆಗೆ ಬ್ರೇಕ್ ಹಾಕಲಾಗಿದೆ. ರೈನ್ ಡಾನ್ಸ್, ಪೂಲ್ ಡಾನ್ಸ್ಗಳಿಗೆ ಕಾವೇರಿ ನೀರು ಬಳಸುವಂತಿಲ್ಲ, ಬೋರ್ವೆಲ್ ನೀರು ಯೂಸ್ ಮಾಡುವಂತಿಲ್ಲ. ಆದ್ರೆ ಸಾಂಸ್ಕೃತಿಕ ಆಚರಣೆಗೆ ಯಾವುದೇ ನಿಷೇಧ ಇಲ್ಲ ಎಂದು ಜಲಮಂಡಳಿ ಪ್ರಕಟಣೆ ಹೊರಡಿಸಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಲಕಂಟಕ. ಇವರೆಲ್ಲ ಚಾಮರಾಜಪೇಟೆಯ JJR ನಗರ ಹಾಗೂ ರಂಗನಾಥ ಕಾಲೋನಿಯ ನಿವಾಸಿಗಳು. ಬರೋ ಅಲ್ಪ ಸ್ವಲ್ಪ ನೀರಿಗೆ ದಿನವಿಡೀ ಕಾಯುವಂತಾಗಿದೆ. ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಏರಿಯಾದ ಕೆಲ ಪುಂಡರು ಬೋರ್ವೆಲ್ ಮೋಟಾರ್ ಇರುವೆಡೆ ಫ್ಯೂಸ್ ತೆಗೆದು ವೈರ್ ಕಟ್ ಮಾಡಿ ಪುಂಡಾಟ ಮೆರೆದಿದ್ದಾರೆ. ನಮ್ಮ ಬೀದಿಯಲ್ಲಿ 2ನೇ ಕ್ರಾಸ್ ಅಲ್ಲಿ ನೀರೇ ಬರ್ತಾ ಇಲ್ಲ. ಕುಡಿಯೋ ನೀರು ಸ್ವಲ್ಪನೂ ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ಕರೆಂಟ್ ಇಲ್ಲ ಅಂತಾನೆ, ಇಲ್ಲದಿದ್ರೆ ಬಿಡ್ತಾ ಇದ್ದೀನಿ ಅಂತಾನೆ. ಎಷ್ಟು ವೇಟ್ ಮಾಡ್ತಾರೆ ಗೊತ್ತಾ? ವೇಟ್ ಮಾಡಿಸಿ 3 ಗಂಟೆಗೆ ಬಿಡ್ತಾನೆ. ಅದನ್ನು ಮೋಟ್ರ್ ಹಾಕಿದ್ರು 10 ನಿಮಿಷನೂ ಬರಲ್ಲ. TV9 ವರದಿ ಇಂಪ್ಯಾಕ್ಟ್. 150 ಕುಟುಂಬಗಳಿಗೆ ನೀರು. ಗೊರಗೊಂಟೆಪಾಳ್ಯದ ಜ್ಯೋತಿಬಾಪುಲೆ ನಗರದಲ್ಲಿ 150 ಕುಟುಂಬಗಳು ನೀರಿಲ್ಲದೆ ಪರದಾಡ್ತಿದ್ವು. ಈ ಬಗ್ಗೆ TV9 ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು 3 ಟ್ಯಾಂಕ್ ಅಳವಡಿಸಿ ನೀರು ಪೂರೈಕೆ ಮಾಡ್ತಿದ್ದಾರೆ. ಇನ್ನೊಂದೆಡೆ ಬಸವನಗುಡಿಯ ವಿದ್ಯಾಪೀಠ ವಾರ್ಡ್ನಲ್ಲೂ ನೀರಿಗೆ ತತ್ವಾರ ಎದುರಾಗಿದೆ. ಸರಿಯಾಗಿ ನೀರು ಪೂರೈಕೆಯಾಗದೆ ನಿವಾಸಿಗಳು ಗೋಳಾಡ್ತಿದ್ದಾರೆ. ನೀರಿಲ್ಲ, ಬೆಂಗಳೂರು ತೊರೆಯಲು ಮುಂದಾದ ಐಟಿ ಮಂದಿ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ನೀರಿನ ಕೊರತೆ ಎದುರಾಗಿದೆ. ಐಟಿ ಉದ್ಯೋಗಿಗಳು ಪರದಾಡ್ತಿದ್ದು 4 ಲಕ್ಷಕ್ಕೂ ಹೆಚ್ಚು ಮಂದಿ ಬೆಂಗಳೂರು ತೊರೆಯಲು ಮುಂದಾಗಿದ್ದಾರೆ. ವರ್ಕ್ ಫ್ರಮ್ ಹೋಮ್ಗೆ ಆಗ್ರಹಿಸುತ್ತಿದ್ದಾರೆ. ಈಗ IT BT ಕಂಪನಿಗಳು ಆ ವಾರ್ಡಲ್ಲಿ ಇದ್ದರೆ ಎಲ್ಲಿ ಕಾವೇರಿ ಬರ್ತೋ ಅಲ್ಲಿ ಜಾಸ್ತಿ ನೀರು ಪ್ರಾಬ್ಲಮ್ ಇಲ್ಲ. ಬೇರೆ ವಾರ್ಡಲ್ಲಿ ಕ್ಯಾಂಪಸ್ ಇದ್ದರೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅವ್ರ ಮನೆಗೆ ಹೋಗ್ತೀನಿ, ಇಲ್ಲಿ ಹಾಕಿರ್ಬೇಕು, ಬೆಂಗಳೂರಲ್ಲಿ ಹಾಕಿರ್ಬೇಕು. ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಟ್ಯಾಂಕರ್ ನೀರೇ ಗತಿಯಾಗಿದೆ. ಕಾವೇರಿ ನೀರು ಮರೀಚಿಕೆಯಾಗಿದ್ದು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಲಿದೆ. ಶಾಂತಮೂರ್ತಿ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.